Hello friends, welcome to the my YouTube channel ಕನ್ನಡ ಕಸ್ತೂರಿ. ನಿಮಗೆ ನಮ್ಮ ವಿಡಿಯೋ ಡೈಲಿ ಬೇಕಂದ್ರೆ ವಿಡಿಯೋಗೆ ಲೈಕ್ ಮಾಡಿಕೊಂಡು ಕನ್ನಡ ಕಸ್ತೂರಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಗೆಳೆಯರೇ, ನಾನು ರಾಮಣ್ಣ ಉತ್ತರ ಕರ್ನಾಟಕದ ಹಳ್ಳಿಯೊಂದರಲ್ಲಿ ವಾಸವಾಗಿದ್ದೀನಿ. ಇವಾಗ ನಾನು ಸದ್ಯ ಹೊಲದಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದು ಹಲವು ವರ್ಷಗಳ ಹಿಂದೆ ನಡೆದ ಒಂದು ಘಟನೆ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ನಾನು BA ಮುಗಿಸಿ ಹೊಲದಲ್ಲೇ ಕೆಲಸ ಮಾಡುತ್ತಿದ್ದೆ. ನಮ್ಮ ಪಕ್ಕದ ಊರಿನಲ್ಲಿ ನನ್ನ ಅತ್ತೆಯೂ ಕೂಡ ವಾಸವಾಗಿದ್ದರು. ಅವರ ಪತಿ ಇರಲಿಲ್ಲ. ಅವರಿಗೆ ಒಬ್ಬ ಮಗ ಇದ್ದು ಹೈಸ್ಕೂಲು ತಮ್ಮ ಊರಿನಲ್ಲೇ ಓದುತ್ತಿದ್ದ. ಹೀಗೆ ಇರುವಾಗ ನಮ್ಮ ಮನೆಯವರು ಯಾವಾಗಲೂ ಅಲ್ಲಿಗೆ ಹೋಗಿ ಬರುವುದು ಮಾಡುತ್ತಿದ್ದೆವು. ಕೆಲವೊಮ್ಮೆ ಅವರು ಕೂಡ ನಮ್ಮ ಕಡೆಗೆ ಬರುತ್ತಿದ್ದರು. ಎಷ್ಟೇ ಆಗಲಿ ಸಂಬಂಧಿಕರು ಎಂದ ಮೇಲೆ ಬರುವುದು ಹೋಗುವುದು ಇದ್ದೇ ಇರುತ್ತದೆ. ಊರಿನಲ್ಲಿ ನಾನು ಕೂಲಿ ಕೆಲಸಕ್ಕೆ ಹೋದಾಗ ಅಲ್ಲಿಗೆ ಲಚ್ಚಿ ಅಂತ ನಮ್ಮ ನೆರೆಯವರು ಕೆಲಸಕ್ಕೆ ಬರುತ್ತಿದ್ದರು. ಅವರು ಮೊದಲಿಂದಲೂ ನನಗೆ ಪರಿಚಯ ಇದ್ದಿದ್ದರಿಂದ ಅವರೇ ತನ್ನ ಜೊತೆಗೆ ದುಡಿಮೆಗೆ ಕರೆದುಕೊಂಡು ಹೋಗುತ್ತಿದ್ದರು. ಹೊಲದಲ್ಲಿ ಕೆಲಸ ಮಾಡುವಾಗ ಬಿಸಿಲಿಗೆ ತತ್ತರಿಸಿ ನಾವು ಅಲ್ಲಲ್ಲಿ ಮರದ ಕೆಳಗೆ ಕೂತು ದಣಿವಾರಿಸಿಕೊಂಡು ಮತ್ತೆ ಕೆಲಸ ಮಾಡುತ್ತಿದ್ದೆವು. ಹೀಗೆ ಪ್ರತಿದಿನವೂ ನಡೆಯುತ್ತಿತ್ತು. ಆದರೆ ಅದರಲ್ಲಿ ಕೆಲವು ವಯಸ್ಸಾದವರು ಮಾತ್ರ ನಾನಿನ್ನೂ ಚಿಕ್ಕವ ಎಂದು ಕೆಲವೊಮ್ಮೆ ಮನಸ್ಸಿಗೆ ಬಂದಂತೆ ಮಾತನಾಡುತ್ತಿದ್ದರು. ಅಲ್ಲದೆ ಅವರಿವರ ಮನೆ ವಿಚಾರ ಸುದ್ದಿಯನ್ನು ಮಾತನಾಡುತ್ತಿದ್ದರು. ಆದರೆ ನೆರೆಮನೆಯವರನ್ನು ಕಂಡರೆ ನನಗೆ ಅದೇನೋ ಗೌರವ. ಏಕೆಂದರೆ ಚಿಕ್ಕಂದಿನಿಂದಲೂ ನನ್ನ ಮನೆಯಲ್ಲಿ ನನಗೆ ಹೊಡೆದರೂ ಸಹಿತ ಬಂದು ಬಿಡಿಸುತ್ತಿದ್ದರು. ಹೀಗಾಗಿ ಅವರಿಗೆ ನಾನು ಎಂದರೆ ಅಚ್ಚುಮೆಚ್ಚು. ಆದರೆ ನಾನು ಬೆಳೆದು ದೊಡ್ಡವನಾದಂತೆ ನನ್ನ ಮನಸ್ಸಿನಲ್ಲಿ ವಯೋಸಹಜ ಭಾವನೆಗಳು ಮೂಡುತ್ತಿದ್ದವು. ಕಸ ತೆಗೆಯುವಾಗ ಬಿತ್ತುವಾಗ ನಾನು ಕೆಲವೊಮ್ಮೆ ಅಲ್ಲಿದ್ದವರ ಸೌಂದರ್ಯವನ್ನು ನೋಡುತ್ತಿದ್ದೆ. ಎಲ್ಲರೂ ತಮ್ಮ ದುಡಿಮೆಯಲ್ಲಿ ತಾವು ಬ್ಯುಸಿಯಾಗಿದ್ದರಿಂದ ಅಷ್ಟೇನೂ ಇದರ ಬಗ್ಗೆ ಗಮನ ಹರಿಸುತ್ತಿರಲಿಲ್ಲ. ಆದರೆ ನಾನು ಮಾತ್ರ ದುಡಿಮೆಯ ನಡುವೆ ಸ್ವಲ್ಪ ಟೈಮ್ ತಗೊಂಡು ಹಳ್ಳದ ಹತ್ತಿರ ಹೋಗಿ ಕೈಕೆಲಸ ಮಾಡಿ ಸಮಾಧಾನವಾಗಿ ಬರುತ್ತಿದ್ದೆ. ಹೀಗೆ ಮಾಡುವಾಗ ನನಗೆ ಒಂದು ದಿನವಾದರೂ ಒಂದು ಒಳ್ಳೆಯ ಅವಕಾಶ ಒದಗಿ ಬರಲಿ ಎಂದು ಕಾಯುತ್ತಿದೆ. ಹೀಗಿದ್ದಾಗ ನಾನು ಅತ್ತೆಯ ಊರಿಗೆ ಹೋಗುವ ಪ್ರಸಂಗ ಎದುರಾಯಿತು. ನಾನು ಬೇಡ ಎಂದರೂ ನಮ್ಮಪ್ಪ ನನ್ನನ್ನು ಕಳುಹಿಸಿದ. ಪಕ್ಕದ ಹಳ್ಳಿ ಆಗಿದ್ದರಿಂದ ನಾನು ಹೋಗೋಕೆ ಒಪ್ಪಿದೆ. ನಾನು ಹೋದಾಗ ಅವರು ನನ್ನ ಖುಷಿಯಿಂದ ಬರಮಾಡಿಕೊಂಡು ಚೆನ್ನಾಗಿ ಸತ್ಕರಿಸಿದರು. ಮಾರನೇ ದಿನದಿಂದ ನಾನು ಅವರಿಗೆ ಹೊಲದ ಕೆಲಸದಲ್ಲಿ ನೆರವಾಗುತ್ತಿದ್ದೆ. ಹೀಗೆ ಒಂದು ವಾರ ಕಳೆಯಿತು. ಆಗಲೇ ನನ್ನ ಮನಸ್ಸಿನಲ್ಲಿ ಒಂದು ಆಲೋಚನೆ ಹೊಳೆಯಿತು. ಯಾಕೆ ನಾನು ಈ ಊರಿನಲ್ಲಿ ಪ್ರಯತ್ನ ಪಡಬಾರದು? ಮನೆಯಲ್ಲಿ ಹೇಗಿದ್ದರೂ ಮೂವರು ಮಾತ್ರ ಇದ್ದೇವೆ ಎಂದು ಯೋಚಿಸಿದೆ. ಒಂದು ಸಲ ಏನಾದರೂ ಮಾಡಲೇಬೇಕು ಎಂದು ನಿರ್ಧಾರ ಮಾಡಿದೆ. ಎಲ್ಲಿಯಾದರೂ ಹೋಗೋಣ, ದುಡ್ಡು ಕೊಟ್ಟು ಆದರೂ ಅದನ್ನು ಪಡೆಯೋಣ ಎಂದು ಯೋಚಿಸುತ್ತಿದ್ದೆ. ಆದರೆ ಹೋಗೋದು ಎಲ್ಲಿಗೆ ಎಂದು ಯೋಚಿಸಿ ಆ ಪ್ಲಾನ್ ಬೇಡ ಅನಿಸಿತು. ಕೊನೆಗೆ ಒಂದು ಉಪಾಯ ಮಾಡಿದೆ. ಅವರಿಗೆ ಇವಾಗ 48 ವರ್ಷ ವಯಸ್ಸು. ಆದರೂ ನೋಡೋಕೆ ಅಷ್ಟೇನೂ ಸುಂದರವಾಗಿಲ್ಲ ಎಂದರೂ ಸಹಿತ ನನಗೆ ಬೇಕಾಗಿದ್ದಿದ್ದು ಸಿಗುತ್ತಲ್ಲ ಎಂದು ಯೋಚಿಸಿದೆ. ಹೇಗಾದರೂ ಮಾಡಬೇಕು ಅಂತ ಅನಿಸಿತು. ಅದಕ್ಕೆ ಅಂತ ನಾನು ಹುಷಾರು ಇಲ್ಲ ಅಂತ ಸುಳ್ಳು ಹೇಳಿ ಅಲ್ಲೇ ಉಳಿದುಕೊಂಡೆ. ಮನೆಯಲ್ಲಿ ಹಗಲಿನಲ್ಲಿ ನಾವಿಬ್ಬರು ಮಾತ್ರ ಇರುತ್ತಿದ್ದೆವು. ಹೇಗಾದರೂ ಮಾಡಿ ಮುಂದುವರಿಯಬೇಕು ಎಂದು ಯೋಚಿಸುವಾಗ ಮತ್ತೊಂದು ಉಪಾಯ ಹೊಳೆಯಿತು. ಹೀಗೆ ಮಾತಲ್ಲಿ ನಾನು ನನಗೆ ಅಡಿಗೆ ಮಾಡೋಕೆ ಬರೋಲ್ಲ, ಕಲಿಯಬೇಕು ಎಂದು ಹೇಳಿದಾಗ ಅದಕ್ಕೆ ನಿನಗ್ಯಾಕೋ ಅದೆಲ್ಲ ಎಂದರು. ಆಗ ನಾನು ಎಲ್ಲಾನೂ ಕಲಿಯಬೇಕು ಎಂದು ಹೇಳಿದಾಗ ಅವರು ನಾನು ಅಡುಗೆ ಮಾಡುವಾಗ ಹತ್ತಿರ ಬಂದು ನೋಡಿ ಕಲಿ ಎಂದರು. ಸಿಕ್ಕಿದ್ದೇ ಚಾನ್ಸ್ ಎಂದು ನಾನು ಅಡಿಗೆ ಮನೆಯಲ್ಲಿ ಅವರ ಹತ್ತಿರ ಹೋಗಿ ನಿಲ್ಲುತ್ತಿದ್ದೆ. ಒಂದೆರಡು ದಿನ ಸುಮ್ಮನೆ ಸಹಾಯ ಮಾಡಿದ ಹಾಗೆ ಮಾಡುತ್ತಿದ್ದೆ. ಹೀಗೆ ಸಹಾಯ ಮಾಡುವಾಗ ನಾನು ಏನೇನೋ ನಾಟಕವನ್ನು ಮಾಡುತ್ತಿದ್ದೆ. ಆದರೆ ಅದರಲ್ಲಿ ಯಾವುದೂ ಸಫಲವಾಗುತ್ತಿದ್ದಿಲ್ಲ. ಅಲ್ಲಿಗೆ ನಾನು ಮಾಡಿದ ಎಲ್ಲ ಉಪಾಯ ಮುಳುಗಿ ಹೋಗುವ ಹಂತದಲ್ಲಿ ಇತ್ತು. ಕೊನೆಗೆ ದೂರದ ಬೆಟ್ಟ ಎಂಬಂತೆ ನನ್ನ ಪಾಡಿಗೆ ನಾನು ಇರುತ್ತಿದ್ದೆ. ಈ ನಡುವೆ ದಿನದಿಂದ ದಿನಕ್ಕೆ ಹೆಚ್ಚಾದ ಕಾರಣ ಅವರ ಮನೆಯಲ್ಲಿ ಕೇವಲ ಒಂದು ಫ್ಯಾನ್ ಇತ್ತು. ಅದು ಕೂಡ ಹಾಲ್ನಲ್ಲಿ ಇತ್ತು. ಆ ದಿನ ನಾವು ಮೂವರು ಅಲ್ಲಿಯೇ ಬಿದ್ದೆವು. ನಾನು ಹೊರಗೆ ಬೀಳ್ತೀನಿ ಎಂದಾಗ ಅವರು ಬೇಡ, ನೀನಿನ್ನೂ ಚಿಕ್ಕವ ಎಂದು ನನಗೆ ಹೇಳಿದಾಗ ನಾನು ಕೂಡ ಒಳಗೆ ಬಿದ್ದೆ. ಆಗ ಅವರು ತನ್ನ ಮರಿಗೆ ನೀನು ಆ ಕಡೆಗೆ ಬೀಳು, ಇವನು ಈ ಕಡೆಗೆ ಬೀಳ್ತಾನೆ ಎಂದರು. ಆಗ ಅವನು ಆಗಲ್ಲ ಎಂದು ಜಗಳ ತೆಗೆದ. ಕೊನೆಗೆ ಅವರು ಅವನಿಗೆ ಒತ್ತಾಯ ಮಾಡಿಸಿ ಆ ಕಡೆಗೆ ಬೀಳಿಸಿದರು.
ಆದರೆ ನಾನು ಮಾತ್ರ ಕಳೆದ 2-3 ದಿನಗಳಿಂದ ಅದನ್ನೇ ಯೋಚಿಸುತ್ತಿದ್ದೆ. ಏನು ಮಾಡೋದು ಅಪ್ಪ, ಬೇರೆ 2 ದಿನ ಬಿಟ್ಟು ಊರಿಗೆ ಬಾ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ನೋಡಿದರೆ ಏನೂ ಆಗುತ್ತಿಲ್ಲ ಎಂದು ಯೋಚಿಸುತ್ತಾ ಬಿದ್ದೆ. ಎಳದಿಂದಾಗಿ ನನಗೆ ಸುಮಾರು 2 ಗಂಟೆಗೆ ಎಚ್ಚರವಾಯಿತು. ಹೀಗೆ ಕಣ್ಣು ತೆಗೆದು ನೋಡಿದಾಗ ಮಂದ ಬೆಳಕಿನಲ್ಲಿ ಅವರ ಅಲ್ಪ ಸ್ವಲ್ಪ ಸೌಂದರ್ಯ ನನಗೆ ಗೋಚರವಾಗುತ್ತಿತ್ತು. ಅಷ್ಟೊತ್ತಿಗೆ ಮತ್ತೊಬ್ಬ ಎದ್ದು ಕೂತ. ನನಗೆ ಏನು ಮಾಡಬೇಕು ಎಂದು ಗೊತ್ತಾಗಲಿಲ್ಲ. ಮತ್ತೊಂದೆಡೆ ನನಗೆ ಉತ್ತರವಿಲ್ಲದ ಹಲವಾರು ಪ್ರಶ್ನೆಗಳು ಇದ್ದವು. ಏಕೆಂದರೆ ಏನಾದರೂ ಹೆಚ್ಚು ಕಡಿಮೆಯಾದರೆ ಏನಾಗಬಹುದು? ನನ್ನನ್ನು ಮನೆಯಿಂದ ಹೊರಗೆ ಹಾಕಲುಬಹುದು. ನನ್ನ ತಂದೆ ನನಗೆ ಮನಬಂದಂತೆ ಥಳಿಸಬಹುದು. ಊರಲ್ಲಿ ನನ್ನನ್ನು ಬೇರೆ ಭಾವನೆಯಿಂದ ನೋಡಲು ಶುರು ಮಾಡುತ್ತಾರೆ ಎಂಬೆಲ್ಲ ವಿಚಾರಗಳು ನನಗೆ ಬಂದವು. ಆದರೆ ಇಲ್ಲಿಗೆ ಬಂದ ಮೇಲೆ ಒಮ್ಮೆಯೂ ಕೈಕೆಲಸ ಮಾಡಿದ್ದಿಲ್ಲ. ಈಗ ನೋಡಿದರೆ ನನಗೆ ಇಂತಹ ಸನ್ನಿವೇಶ ಎದುರಾಗಿದೆ. ಏನು ಮಾಡೋದು ಎಂದು ಯೋಚಿಸಿ ಕೊನೆಗೆ ಆಗಿದ್ದು, ಆಗಲಿ ಇವತ್ತೇ ಇದನ್ನು ಪ್ರಯತ್ನ ಮಾಡೋಣ, ಸುಮ್ಮನೆ ಪ್ರತಿದಿನ ಹಾಳಾಗ್ತಾ ಇದೆ ಎಂದು ನಿರ್ಧಾರ ಮಾಡಿದೆ. ಆಮೇಲೆ ನಾನು ನಿಧಾನವಾಗಿ ಶುರು ಮಾಡೋ ಹೊತ್ತಿಗೆ ನಂಗೆ ಭಯ ಆಗೋಕೆ ಶುರು ಆಯಿತು. ಏನು ಬೇಡ ಎಂದು ಸುಮ್ಮನೆ ಬಿದ್ದು ಕೊಂಡೆ. ಮರುದಿನ ಎಂದಿನಂತೆ ನಾವು ಹೊಲಕ್ಕೆ ದುಡಿಯಲು ಹೋಗಿದ್ದೆವು. ಹೊಲವು ನಮ್ಮದೇ ಆಗಿದ್ದರಿಂದ ಪಗಾರ ಸಿಗುತ್ತಿರಲಿಲ್ಲ. ಅವರು ಹೊಲದಲ್ಲಿ ತರಕಾರಿಯನ್ನು ಹಾಕಿದ್ದರಿಂದ ಕೆಲವೊಮ್ಮೆ ಅಲ್ಲಿಂದಲೇ ಮನೆಗೆ ನೇರವಾಗಿ ತರುತ್ತಿದ್ದೆವು. ಆಮೇಲೆ ತರಕಾರಿಯನ್ನು ತೊಳೆದು ಅಡುಗೆ ಮಾಡುತ್ತಿದ್ದೆವು. ಹೀಗೆ ಅಡುಗೆ ಮಾಡುವಾಗ ನಾನು ಏನೇನೋ ಪ್ರಯತ್ನ ಮಾಡುತ್ತಿದ್ದೆ. ಆದರೆ ಎಲ್ಲವೂ ವಿಫಲವಾಗಿದ್ದರಿಂದ ಏನು ಬೇಡವೇ ಬೇಡ ಎಂದು ಸುಮ್ಮನಾದೆ. ಕೊನೆಗೆ ಎಲ್ಲರೂ ಊಟ ಮಾಡಿ ಬಿದ್ದೆವು. ಆದರೆ ನಾನು ಎಚ್ಚರವಾಗಿದ್ದೆ. ಮನೆಯಲ್ಲಿ ಶಾಂತವಾದ ವಾತಾವರಣವಿತ್ತು. ಇವತ್ತು ಏನಾದರೂ ಮಾಡಿ ಅದನ್ನು ಪಡೆದು ತಿರಲೇಬೇಕು ಎಂದು ಕೈಹಾಕಿ ಹಿಂತೆಗೆದುಕೊಂಡ. ಆಗ ಹೀಗೆ ಭಯಪಟ್ಟರೆ ಹೇಗೆ ಎಂದು ಪಿಸು ಧ್ವನಿಯಲ್ಲಿ ಹೇಳಿದರು. ನನಗೆ ಶಾಕ್ ಆಗಿಬಿಟ್ಟಿತ್ತು. ನಾನು ಏನಿಲ್ಲ, ಅದು ಇದು ಎಂದು ರಾಗ ಎಳೆಯತೊಡಗಿದೆ. ಆಗ ಅವರು, ನಿನಗಿಂತ ನನಗೆ ಎಲ್ಲವೂ ಚೆನ್ನಾಗಿ ಗೊತ್ತು, ಆದರೆ ನಿನಗೆ ಭಯ ಜಾಸ್ತಿ. ಅಡುಗೆ ಮಾಡುವಾಗ, ಹೊಲದಲ್ಲಿ ಕಸ ತೆಗೆಯುವಾಗ, ಮನೆಯಲ್ಲಿ ಕಸ ಗುಡಿಸುವಾಗ ನೀನು ಮಾಡಿದ್ದು ನನಗೆ ಗೊತ್ತಿದೆ. ಆದರೆ ನಾನು ಸುಮ್ಮನೆ ಇದ್ದೆ. ನಾನು ಕೂಡ ಈ ಬಗ್ಗೆ ಸ್ವಲ್ಪ ವಿಚಾರ ಮಾಡಿದ್ದೇನೆ. ಆದರೆ ನೀನು ಚಿಕ್ಕವ ಎಂದು ಕೊಂಡಿದ್ದೆ. ಆದರೆ ಇವಾಗ ನೀನೇ ಈ ಕೆಲಸಕ್ಕೆ ಮುಂದೆ ಬಂದಿದ್ದೀಯಾ ಎಂದರು. ಆಗ ನಾನು, ಅದೇನು ನನಗೆ ಗೊತ್ತಿಲ್ಲ, ಆದರೆ ನನಗೆ ಮಾತ್ರ ಆ ಕೆಲಸ ಮಾಡಲೇಬೇಕು ಎನ್ನಿಸುತ್ತಿದೆ ಎಂದು ಹೇಳಿದೆ. ಆಮೇಲೆ ನಾನು ಹೆದರುತ್ತಾ ಹೇಳಿದಾಗ, ನೋಡು, ಹೆದರಿದರೆ ಏನೂ ಆಗೋಲ್ಲ. ಈ ಕೆಲಸ ಮಾಡುವಾಗ ಹೆದರಿದರೆ ಕಷ್ಟ ಆಗುತ್ತೆ. ನಾನಿದ್ದೀನಿ ಎಂದು ಹೇಳಿ ಅಡುಗೆ ಮನೆಗೆ ಹೋದರು. ನಾನು ಕೂಡಲೇ ಅವರನ್ನು ಹಿಂಬಾಲಿಸಿದೆ. ಅಲ್ಲಿ ಇಬ್ಬರು ಏಕಾಂತದಲ್ಲಿ ಆ ಕೆಲಸವನ್ನು ಮಾಡಿದೆವು. ಆದರೆ ಅವರ ಕೆಲಸದ ವೇಗ ನೋಡಿ ನನಗೆ ಭಯ ಆಯಿತು. ಆಗ ಅವರು, ಬಹಳ ವರ್ಷವಾಗಿತ್ತು, ಹಾಗಾಗಿ ಸ್ವಲ್ಪ ಅವಸರ ಅಷ್ಟೇ ಎಂದರು. ನಾನು ಸರಿ ಎಂದು ಹೇಳಿದೆ. ಆಮೇಲೆ ಎಲ್ಲವೂ ತಾನೇ ನಿಧಾನವಾಗಿ ನಡೆದು ಹೋಯಿತು. ಹೀಗೆ ಆ ದಿನ ಕೆಲಸವನ್ನು ಕಲಿತ ಮೇಲೆ ನನಗೆ ಇನ್ನೂ ಜಾಸ್ತಿ ಕೆಲಸ ಮಾಡಬೇಕು ಎಂದು ಎನ್ನಿಸುತ್ತಿತ್ತು. ಮರುದಿನವಂತೂ ದುಡಿಮೆಗೆ ಹೋಗದೆ ಅಲ್ಲಿಯೇ ಇದ್ದು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಅದನ್ನೇ ಮಾಡಿದೆವು. ನಾನು ಮತ್ತೆ ಊಟವಾದ ಬಳಿಕ ಬೇಕು ಎಂದು ಹೇಳಿದಾಗ ಅವರು, ನೋಡು, ಇದರ ಬಗ್ಗೆ ನಿನಗೆ ಜಾಸ್ತಿ ಗೊತ್ತಿಲ್ಲ, ನಿನಗಿನ್ನೂ ಅನುಭವ ಕಡಿಮೆ. ಅದಕ್ಕೆ ಹೀಗೆ ಹುರುಪಿನಲ್ಲಿ ಇದ್ದೀಯಾ ಎಂದು ನನಗೆ ಹೇಳಿದರು. ನಾನು ಸರಿ ಎಂದು ಹೇಳಿ ಮರುದಿನ ಪೂರ್ತಿ ವಿಶ್ರಾಂತಿ ಮಾಡಿದೆ. ಆದರೆ ಊರಿಗೆ ಬಂದಾಗೊಮ್ಮೆ ಆಗಾಗ ಕೆಲಸ ನಡೆಯುತ್ತಲೇ ಇತ್ತು. ಫ್ರೆಂಡ್ಸ್, ಈ ಕತೆ ಇಷ್ಟವಾಗಿದ್ದರೆ ಯಾರಿಗೆ ಅದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.